ಸರ್ಕಾರಿ ಶಾಲೆಗೆ ತೇಪೆ ಹಾಕುವ ಕೆಲಸ. ಕಳಪೆ ಕಾಮಗಾರಿಯ ವಿರುದ್ಧ ಸಾರ್ವಜನಿಕರ ಆಕ್ರೋಶ. ಪ್ರಶ್ನೆ ಮಾಡಿದ್ರೆ ಒಬ್ಬೊಬ್ಬ ಅಧಿಕಾರಿಗಳದ್ದು ಒಂದೊಂದು ಮಾತು. ಎಸ್ ವೀಕ್ಷಕರೇ, ಸರ್ಕಾರಿ ಶಾಲೆಗಳು ಅಂದ್ರೇನೆ ಅಧಿಕಾರಿಗಳಿಗೆ ಅದ್ಯಾಕೋ ಆಲಸ್ಯ. ಇಂದಿಗೂ ಅದೆಷ್ಟೋ ಸರ್ಕಾರಿ ಶಾಲೆಗಳು ಸರಿಯಾದ ಕಟ್ಟಡವಿಲ್ಲದೆ ಸೊರಗ್ತಾ ಇವೆ. ಮತ್ತೆ ಕೆಲವು ಭಾಗಗಳಲ್ಲಿ ಸರ್ಕಾರಿ ಶಾಲೆಯ ನಿರ್ವಹಣೆ ಇಲ್ಲದೆ ಪಾಠ ಕೇಳುವ ವಿದ್ಯಾರ್ಥಿಗಳು ಜೀವ ಭಯದಲ್ಲಿ ಕೂರುವಂತಾಗುತ್ತೆ. ಇತ್ತ ಮಧುಗಿರಿ ಶೈಕ್ಷಣಿಕ ಜಿಲ್ಲೆಗೆ ಸೇರುವ ಶಿರಾ ತಾಲೂಕಿನ ಭುವನಹಳ್ಳಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಮುದಿಗೆರೆ ಗ್ರಾಮದ ಶಾಲಾ ಕಟ್ಟಡದ ದುರಸ್ತಿ ಕಾರ್ಯ ನಡೀತಾ ಇದೆ. ಕಾಮಗಾರಿಯ ವಿರುದ್ಧ ಸಾರ್ವಜನಿಕರು ಆಕ್ರೋಶವನ್ನ ಹೊರಹಾಕ್ತಿದ್ದಾರೆ. ಹೌದು, ಮುದಿಗೆರೆಯ ಸರ್ಕಾರಿ ಶಾಲೆಯ ಹಳೆಯ ಗೋಡೆಯ ಮೇಲಿದ್ದ ಸಿಮೆಂಟ್ ಅನ್ನ ತೆಗೆದುಹಾಕಿ ಅದರ ಮೇಲೆಯೇ ಮತ್ತೆ ಸಿಮೆಂಟ್ನಿಂದ ತೇಪೆ ಹಾಕುವ ಕೆಲಸವನ್ನ ಮಾಡಿದ್ದಾರೆ. ಜೊತೆಗೆ ಮೇಲ್ಚಾವಣಿಗೆ ಶೀಟ್ ಹಾಕಿ ಬೇಕಾಬಿಟ್ಟಿ ಕೆಲಸ ನಡೀತಾ ಇದೆ. ಈ ಕಳಪೆ ಕಾಮಗಾರಿಯ ಹಾಗೂ ಅಧಿಕಾರಿಗಳು ಜನಪ್ರತಿನಿಧಿಗಳ ವಿರುದ್ಧ ಸಾರ್ವಜನಿಕರು ಆಕ್ರೋಶವನ್ನ ಹೊರಹಾಕ್ತಿದ್ದಾರೆ. ಈ ಶಾಲೆಯನ್ನ ಸುಮಾರು 65 ವರ್ಷಗಳ ಹಿಂದೆ ನಿರ್ಮಾಣ ಮಾಡಲಾಗಿದೆ. ಹಲವು ವರ್ಷಗಳ ಕಾಲ ಇಲ್ಲಿನ ಗ್ರಾಮದ ವಿದ್ಯಾರ್ಥಿಗಳಿಗೆ ವಿದ್ಯಾರ್ಜನೆಯನ್ನ ನೀಡಿದ ಶಾಲೆಗೆ ಮರುಜೀವ ನೀಡಲು ಮುಂದಾಗಿದ್ದಾರೆ. ಆದರೆ ಕಾಮಗಾರಿ ಬಗ್ಗೆ ಶಾಲೆಯ ಎಸ್ಡಿಎಂಸಿ ಅಧ್ಯಕ್ಷರಿಗೆ ಅಥವಾ ಶಿಕ್ಷಣ ಇಲಾಖೆಯ ಅಧಿಕಾರಿಗಳಿಗೆ ಸರಿಯಾದ ಮಾಹಿತಿಯೇ ಇಲ್ಲ. ಒಬ್ಬರ ಮೇಲೆ ಒಬ್ಬರು ಹೇಳ್ತಾರೆ. ಬಿಇಒ ಕಚೇರಿ, ಇಸಿಆರ್ ಹಾಗೆ ಬಿಸಿಆರ್ ಒಂದು ರೀತಿ ಹೇಳಿದ್ರೆ ಶಾಲೆಯ ಎಸ್ಡಿಎಂಸಿ ಅಧ್ಯಕ್ಷರು ಮತ್ತೊಂದು ರೀತಿಯಲ್ಲಿ ಹೇಳ್ತಾರೆ. ನೀವೇ ಒಮ್ಮೆ ಕೇಳ್ಕೊಂಡ್ಬಿಡಿ. ಸರ್ ನಮಸ್ತೆ. ನಮಸ್ತೆ. ನಾಗಭೂಷಣ್ ಸರ್ 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 ಅದು ಮುದ್ದಿಗೆರೆ ಸ್ಕೂಲಿಂದು ಏನು ಸರ್ ಅದು ಎಷ್ಟು ಎಸ್ಟಿಮೇಟ್ ಎಷ್ಟು ಸರ್? 4 ಲಕ್ಷ ಸರ್. 4 ಲಕ್ಷ. ಯಾವ್ಯಾವ ಥರ ಇದಾಗುತ್ತೆ ಸರ್? ಅದು ಮೋಸ್ಟ್ಲಿ ಅವ್ರಿಗೆ ಏನಾದ್ರು ಟ್ಯಾಕ್ಸ್ ಡಿಡಕ್ಟ್ ಆಗುತ್ತೆ ಅಂತ ನನಗೆ ಮಾಹಿತಿ ಇಲ್ಲ. ಹ್ಞೂ ಸರ್. ಅವರು PRED ಸರ್, ಏಜೆನ್ಸಿ ಅದು. ಹಾಂ ಸರ್. PRED AEE ಇದ್ದಾರೆ. ಹಾಂ ಸರ್. ಅವರು ಮಾನಿಟರಿಂಗ್ ಮಾಡೋದು ಸರ್. ಹಾಂ ಅವರೇ ಕ್ವಾಲಿಟಿ ಮಾನಿಟರಿಂಗು. ಹಾಂ ಸರ್. ನಾವೇನಂದ್ರೆ ಹೆಡ್ ಮಾಸ್ಟ್ರು ಸ್ವಲ್ಪ ಲೋಕಲ್ ಇಟ್ಕೊಂಡಲ್ಲಿ ಕೆಲಸ ಮಾಡಿಸ್ಕೋಬೇಕು. ಹಾಂ ಚೆನ್ನಾಗಿ ಅವ್ರು ಏನು ಅಮೌಂಟ್ ಇದೆ ಅಷ್ಟು ಹೊರತಿಗೆ ಹ್ಞೂ ಕೆಲಸ ಆಗಬೇಕು. ಒಂದು ಸರ್ ಅದು ಈಗ 4.25 ಲಕ್ಷದಲ್ಲಿ ಏನೇನು ಕಾಮಗಾರಿ ಮಾಡೋದು? 4 ಲಕ್ಷ ಸರ್. 4 ಲಕ್ಷದಲ್ಲಿ ಏನೇನು ಕಾಮಗಾರಿ? 4 ಲಕ್ಷ ಅವ್ರು ಕೊಟ್ಟವ್ರೆ ಸರ್. ಅದು ಎಸ್ಟಿಮೇಟ್ ಎಲ್ಲ ಕೊಟ್ಟಿದ್ದಾರೆ ಸರ್. ಅದು ಅಪ್ರೂವಲ್ ಆಗಿದೆ. ಹ್ಞೂ ಎಸ್ಟಿಮೇಟ್ ಎಲ್ಲ ಅವ್ರ ಹತ್ರನೇ ಇರುತ್ತೆ ಸರ್. ಇಂಜಿನಿಯರ್ ಹತ್ರ ಇರುತ್ತೆ. ಸರ್ ಅಲ್ಲಿ ಅಲ್ಲಿ ಏನಾಗಿದೆ ಅಂದ್ರೆ ಈಗ ಲೋಕಲ್ ಅನ್ನೋರು ಏನು ಮಾಡಿದ್ದಾರೆ ಅಂದರೆ ಹ್ಞೂ ಸರ್, ಈ ಹಳೆ ಗೋಡೆ ಮೇಲೆ ಹೊಸ ಗೋಡೆ ಕಟ್ಟಿದ್ದಾರೆ. ಓಕೆ ಓಕೆ ಏನೋ ಮೇಲ್ಗಡೆ 1 ಅಡಿನ ಏನೋ ಹೊಸ ಗೋಡೆ ಕಟ್ಟಿದ್ದಾರೆ. ಓಕೆ ಸರ್. ಇನ್ನು ಕೆಳಗಡೆ ಎಲ್ಲ ಹಂಗೆ ಇದೆ. ಅದೆಲ್ಲ ಏನು ಮಾಡಿದ್ದಾರೆ, ಸಿಮೆಂಟ್ ಇರೋದನ್ನೆಲ್ಲ ಕೆರೆದಿದ್ದಾರೆ. ಓಕೆ ಸರ್. ಓಕೆ ಸರ್. ಕೆರೆದಿರ್ಬೇಕಾದ್ರೆ ಏನಾಗಿದೆ, ಹಳೆ ಇಟ್ಟಿಗೆಗಳೆಲ್ಲ ಒಂದು ಸ್ವಲ್ಪ ಪುಡಿ ಆಗ್ತಾನೆ ಇದ್ದಾವೆ. ಹಾಂ 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 ಹಂಗಾಗಿ ಸ್ಟ್ರೆಂತ್ ಇಲ್ಲ. ಅದು ಗೋಡೆ ಸ್ಟ್ರೆಂತ್ ಇಲ್ವಾ? ಹೌದು, ಗೋಡೆ ಸ್ಟ್ರೆಂತ್ ಇಲ್ಲ ಸರ್. ಅವ್ರು ಹೇಳ್ತಾರೆ ಅಲ್ಲಿ ಯಾರೋ ಬೇರೆ ಅವನು ಇದು ಇಟ್ಟಿಗೆ ಕಟ್ಟೋಡನ್ನ ಹೇಳ್ತಾನೆ, ಸರ್ ಇದು 1/4 ಇಂಚಿನ ಗೋಡೆ ಅಂತ ಹೇಳ್ತಾನೆ. 1/4 ಇಂಚು 3/4 ಇಂಚು ಅದು ಬೇಡ. ಹೌದು ಹೌದು. ನಮಗೆ ಪಾದನೆ ಸರಿ ಇಲ್ದಲೆ ಮೇಲೆ ಎಷ್ಟು ಓದ್ಕೊಂಡ್ರೆ ಏನು ಸಮಸ್ಯೆ ಪ್ರಯೋಜನ? ಹೌದು ಹೌದು ಹೌದು. ಈಗ ಇವ್ರು ಏನು ಮಾಡ್ತಾರೆ, ಬಿಲ್ ಗೋಡೆ ಸ್ಟ್ರೆಂತ್ ಅಲ್ಲ ಆ ಥರ ಸರ್. ಅವರು ರಿಪೋರ್ಟು ರಿಪೇರಿಗೆ ಹಾಕ್ಬೇಕಾದ್ರೆ ಆ ಥರ ಗೋಡೆ ವಾಲ್ ಏನಾದ್ರು ಸ್ಟ್ರೆಂತ್ ಇಲ್ಲ ಅಂದ್ರೆ ಅದನ್ನ ಡೆಮಾಲಿಶ್ ಆಗ್ತಾರೆ ಸರ್. ಹೌದು ಸರ್. ಈಗ ಅದೇನಾಗಿದೆ ಅಂದ್ರೆ 1/4 ಹಳೆಯ ಕಾಲದಿದೆ, 1/4 ಅಡಿ ಗೋಡೆ ಬರುತ್ತೆ. ಈಗೆಲ್ಲ 3/4 ಅಡಿ ಗೋಡೆ ಬರುತ್ತೆ. ಹೌದು ಹೌದು ಸರ್. ಹೌದು 9 ಇಂಚ್ ಗೋಡೆ. ಈಗ ಅವಾಗೆಲ್ಲ 1.5 ಅಡಿ ಸರ್. 1.5 ಅಡಿ ಗೋಡೆ ಅದು. 18 ಇಂಚಿನ ಗೋಡೆ. ಅದನ್ನ ಇವ್ರು ಕೆರೆದಿದ್ದಾರೆ. ಸ್ವಲ್ಪ ಹಳೆ ಸಿಮೆಂಟ್ ಎಲ್ಲ ಕೆರೆದಿದ್ದಾರೆ ಪ್ಲಾಸ್ಟಿಂಗ್ ಮಾಡಕ್ಕೆ. ಅದು ಸರಿಗಿದಾಗ್ದಲೆ ಡುಬ್ ಈಗ ಈ ಮಳೆ ಸುಮಾರು ದಿವಸ ಆಗೈತೆ ಕೆರೆದಿ. ನೀರು ಬಿದ್ದೆಲ್ಲ ಇಟ್ಟಿಗೆ ಎಲ್ಲ ಕರಗ್ತಾ ಇದಾವೆ. ಅದು ಹಸಿ ಇಟ್ಟಿಗೆ ಅನ್ಸುತ್ತೆ ಮೋಸ್ಟ್ಲಿ. ತಿರ್ಗಿ ಇವ್ರು ಪ್ಲಾಸ್ಟಿಂಗ್ ಮಾಡಿದಾಗ ಡುಬ್ ಅಂತ ಸೌಂಡ್ ಬಂದೇ ಬರುತ್ತೆ. ಅದು ಏನೇನು ಎಸ್ಟಿಮೇಟ್ ಅಂತ ಏನು ಐಡಿಯಾ ಇಲ್ಲ ಸರ್? ಅದೇ ಅವರ PRED ಸರ್. ಬೇಕಾದ್ರೆ ಅವ್ರಿಗೆ PRED ನಂಬರ್ ಇದೆಯಾ ರಾಜಣ್ಣ ಅವ್ರದ್ದು? ಇಲ್ಲ ಸರ್, ಇಲ್ಲ, ನಂಬರ್ ಇಲ್ಲ. ಅವ್ರ ನಂಬರ್ ಕಳಿಸ್ತೀನಿ ಸರ್. ಮಾತಾಡಿ. ಹ್ಞೂ ಯಾರೋ ಗೋವಿಂದರಾಜ್ ಅಂತ ಹೇಳಿ ಕಾಂಟ್ಯಾಕ್ಟ್ ತೊಗೊಂಡಿದ್ದಾರೆ ಅಂತ ಹೇಳ್ತಾರೆ. ಅವ್ರದ್ದು ಗೊತ್ತಾಗಲ್ಲ ಸರ್ ನಮ್ಗೆ. ಅದು ಕಾಂಟ್ಯಾಕ್ಟ್ ತೊಗೊಂಡ್ರೆ ಯಾರ್ದು ಏನು ನಡೀತಾ ಇದೆ ಅಂತ ಎಲ್ಲಿಂದ ಏನು ಗೊತ್ತಾಗ್ತಾ ಇಲ್ಲ. ನಮಗೆ ಮಾಹಿತಿ ಇರಲ್ಲ ಸರ್. ಜಿಲ್ಲಾ ಪಂಚಾಯತಿಯಿಂದ ಅನುಮೋದನೆ ಆಗಿದೆ ಅನ್ನೋದು ಅಷ್ಟೇ ನಮಗೆ ಮಾಹಿತಿ ಗೊತ್ತಿರೋದು. ದುಡ್ಡು ಅವ್ರಿಗೆ ಬಿಡುಗಡೆ ಆಗುತ್ತೆ, ಅವರೇ ಕಾಮಗಾರಿ ಯಾರಿಗೆ ಮೋಸ್ಟ್ಲಿ MLA ಕಡೆ ತಗೊಳ್ತಾರೋ ಅದು ಏನಂತ ಮಾಹಿತಿ ಇಲ್ಲ. ಅದು ಯಾವ ಥರಕ್ಕೆ ಹಂಚಿಕೆ ಆಗುತ್ತೆ ಅದು ಕಾಮಗಾರಿ, ಅದು ಮಾಹಿತಿ ಇಲ್ಲ ಸರ್.
ಅದು PRD ಅವ್ರಿಗೆ ಕೇಳ್ಬೇಕು ಸರ್, ಯಾವ ಥರ ಕೊಟ್ಟಿದ್ದೀರಾ, ಯಾರಿಗೆ ಕೊಟ್ಟಿದ್ದೀರಾ, ಹ್ಞೂ ಹ್ಞೂ ಅವ್ರಿಗಾದ್ರೆ ಮಾಹಿತಿ ಇರುತ್ತೆ. ಹ್ಞೂ ಹ್ಞೂ ನಮ್ದೇನು ಅಂದರೆ ಜಸ್ಟು ನಮ್ಮ ಇಲಾಖೆ ದುಡ್ಡು ಬಿಡುಗಡೆ ಮಾಡೋದು ಅಷ್ಟೇ ಸರ್. ಹಾಂ ಹಾಂ ನಾವು ಇಂಥ ಶಾಲೆ ಕೊಟ್ಟಿದ್ದೀವಿ ಅನ್ನೋದು ಮಾತ್ರ ಹೇಳ್ಬೋದು ಅಷ್ಟೇ. ಮಾಹಿತಿ ಸಿಕ್ತಾ? ಇಲ್ಲ ಸರ್, ಸಿಗಲಿಲ್ಲ ಸರ್ ಅದು. ಅವರು ಇದೇ ಈಗ ನಾಗಭೂಷಣ ಅಂತ ನಂಬರ್ ಕೊಟ್ಟಿದ್ರಂತೆ ನಮ್ಮವರು BRP ಇದರಲ್ಲಿ ಆಫೀಸಲ್ಲಿ. ಹ್ಞೂ ಸರ್, ಅದು ಇಲ್ಲ ಸರ್. ಹೌದಾ? ಅದು ಮುದಗೇರಿ LPS ಸ್ಕೂಲ್ ಅನ್ಸುತ್ತೆ ನೋಡಿ ಸರ್. ಹ್ಞೂ ಸರ್, ಮುದ್ಗೇರಿ LPS ಅನ್ನೇ 1 to 5 ಇದೆ. ಹಾಂ, 1 to 5 LPS. ಹ್ಞೂ ಸರ್. ಅಲ್ಲಿ ದುರಸ್ತಿ ಅಂತೆ ಸ್ಕೂಲ್, ಹೊಸದೇನ ಅಲ್ಲ? ಅದು ದುರಸ್ತಿ ಏನಾಗಿದೆ ಅಂದರೆ ಹಾಂ ಹಾಂ, ಹಳೆ ಗೋಡೆ ಇದೆ ಸರ್. ಹಳೆ ಗೋಡೆ ಕೆರೆದ್ಬಿಟ್ಟು ಮೇಲೆ ಒಂದು ಸ್ವಲ್ಪ ಇದು ಸಿಮೆಂಟ್ ಇಟ್ಟಿಗೆ, ಇದು ಸಿಮೆಂಟಲ್ಲಿ ಕಿಟಿಕೆ ಕಟ್ಟಿದ್ದಾರೆ. ಎಷ್ಟು ಒಂದು ಅಡಿ ಏನೋ ಕಟ್ಟಿದ್ದಾರೆ. ಬಟ್ ಕೆಳಗಡೆ ಗೋಡೆ ಬಂದೋಬಸ್ತ ಇಲ್ಲ. ಈಗ ಅಲ್ಲೇ ಹಳೆ ಇಟ್ಟಿಗೆನೆ ಉದುರುತ್ತಾ ಇತ್ತು ಸರ್. ಅದ್ರ ಮೇಲೆ ಏನು ಮಾಡಿದ್ದಾರೆ, ಅವ್ರು 3/4 ಇಂಚಿಂದು, ಕೆಳಗಡೆ ಇರೋದು 1 ಕಾಲು ಅಡಿ ಗೋಡೆ ಸರ್. ಎಲ್ಲ ಕೆರೆದಿರೋ ಮೇಲೆ ಮಣ್ಣು ಸಿಮೆಂಟ್ ಎಲ್ಲ ನೆಂದಿದೆ, ಎಲ್ಲ ಇದು ಇಟ್ಟಿಗೆ ಎಲ್ಲ ನೆಂದಿದೆ. ಈಗ ಅದ್ರ ಮೇಲೆ ಇವರು ಇನ್ನೊಂದು 3/4 ಅಡಿ ಗೋಡೆ 1 ಇಂಚು 1 ಅಡಿ ಕಟ್ಬಿಟ್ಟು ಅದ್ರ ಮೇಲೆ ಶೀಟ್ ಹಾಕ್ತಾ ಇದ್ದಾರೆ ಸರ್. ಅಲ್ಲಿ ಗ್ರಾಮಸ್ಥರು ಏನಪ್ಪ ಹೇಳ್ತಾರೆ ಅಂದ್ರೆ, ಶೀಟ್ ಹಾಕ್ತಾ ಇದಾರೆ, ಶೀಟಿಂದು ಇದಿಲ್ಲ, ಬಟ್ ಕೆಳಗಡೆನೆ ಬಂದೋಬಸ್ತಿಲ್ಲ ಅಂತ ಗ್ರಾಮಸ್ಥರ ಆರೋಪ ಸರ್. ಹೌದ್ರಾ? ಅದು ಇಂಜಿನಿಯರಿಂಗ್ ರಿಪೋರ್ಟ್ ಕೊಟ್ಟಿರ್ತಾರೆ ಅನ್ಸುತ್ತೆ ಸ್ಕೂಲ್ಗೆ. ಹೌದು ಸರ್, ಇಂಜಿನಿಯರ್ ರಿಪೋರ್ಟ್ ಕೊಟ್ಟಿರ್ತಾರೆ. ಹಾಂ ಸರ್. ಬಟ್ ಆದ್ರೂ ಈಗ ಮೇಲೆ ಶೀಟ್ ಹಾಕ್ತಾರೆ ಸರ್. ಶೀಟನ್ನು ಕರೆಕ್ಟಾಗಿ ಕುಂಡ್ರಿಸಿಲ್ಲ. ಶೀಟು ಮೇಲೆ ಒಂದು ಕಂಬಿ ಕುಂಡ್ರಿಸ್ಬೇಕಾದ್ರೆ ಒಂದು ಕಾಂಕ್ರೀಟ್ ಅನ್ನ ಹಾಕ್ಬೇಕು. ಅದೇ ಬಿಗಿಯಾಗಿ ಆರೋಗ್ಯದಂಗೆ ಬಿರಿ ಅದು ಹೌದು. ಏನು ಇಲ್ದಲೆ ಇವರು ಇದು ಮಾಡ್ತಾ ಇದಾರೆ ಅಂದ್ರೆ, ನಾಳೆ ಏನನ್ನ ಗಾಳಿ ಜೋರಾಗಿ ಬಂತು ಅಂದ್ರೆ, ಶೀಟ್ ಆರೋಯ್ತು ಅಂದ್ರೆ ಯಾರು ಸರ್ ಜವಾಬ್ದಾರಿ? ಸಾಹೇಬ್ರು ಸಿಕ್ಲಿಲ್ಲ ಇವ್ರ ಸರ್? ಸಾಹೇಬ್ರನ್ನ ಮೀಟಿಂಗ್ ಅಲ್ಲಿ ಇದಾರೆ ಅಂತ ಹೇಳಿದ್ರು. ಸಾಹೇಬ್ರ ಹತ್ರನೇ ಮಾತಾಡ್ಬೇಕು ಇದೆಲ್ಲ. ಎಲ್ಲ ಎಸ್ಟಿಮೇಟ್ ಎಲ್ಲ ನಿಮ್ಮ ಹತ್ರನೇ ಇರುತ್ತೆ ಅಂತ ಹೇಳಿದ್ರು ಸರ್. ಇಲ್ಲ, ನಮಗೆ ಬರಲ್ಲ. ನಮಗೆ ಬರಲ್ಲ. ಸಾಹೇಬ್ರಿಗೆ ಒಬ್ಬೊಬ್ರು ಇವ್ರು ನೋಡ್ಕೊಂತಿರ್ತಾರೆ, ಅವ್ರಿಗೆ ಮಾಹಿತಿ ಇರ್ತದೆ. ಈಗ ತಾವು BRCನ ಸರ್? BRC. ಹಲೋ, ನಮಸ್ಕಾರ. ನಮಸ್ಕಾರ. ಹೇಳಿ ಸರ್, ಯಾರು? ನಾವು ಟಿವಿನವರು, ಪ್ರಜಾಶಕ್ತಿ ಟಿವಿನವರು. ಹೇಳಿ ಸರ್. ಸರ್, ನಾವು ಆವಾಗಲೇ ಸರ್ ಫೋನ್ ಮಾಡಿದ್ರು, ನಾವು ಶಿರಾ ಕೊಟ್ಟಿದ್ದೀವಿ ಸರ್. ನಮ್ಮ ಯಜಮಾನ್ರಿಗೆ ಆಪ್ರೇಷನ್ ಆಗಿತ್ತು, ಒಳಗೆ ಬಿಚ್ಚಿಸೋಕೆ ಹೇಳಿದ್ರು ಇವತ್ತು. ಅದಕ್ಕೆ ಅಲ್ಲಿಗೆ ಹೋಗ್ತಾ ಇದ್ದೀವಿ ಸರ್. ಹೌದಾ? ಇದೇನು ಸ್ಕೂಲ್ ಬಿಲ್ಡಿಂಗ್ ಕಟ್ಟಡ ನಡೀತಾ ಆಯ್ತಾ? ಯಾವ್ದು ಅನುದಾನ ಇದು? ಎಲ್ಲಿಂದ ಇದಾಗಿರೋದು ಇದು? ನಮಗೂ ಗೊತ್ತಿಲ್ಲ ಸರ್. ಕಟ್ಟಡ ಕಾಮಗಾರಿ ಚೆನ್ನಾಗಿ ನಡೀತಾ ಇತ್ರಾ? ಚೆನ್ನಾಗಿ ನಡೀತಾ ಇದೆಯಲ್ಲ ಸರ್. ಕೆಳಗಡೆ ಇಟ್ಟಿಗೆ ಎಲ್ಲ ಉದುರೋಗ್ತಾ ಇದಾವೆ, ಮೇಲೆ ಮಾತ್ರ ಕಟ್ಟವ್ರೆ. ಬಂದೋಬಸ್ತ್ ಐತ್ರಾ ಅಂತ. ಅದ್ರ ಮೇಲೆ ಶೀಟ್ ಹಾಕೋರು, ಗಾಳಿ ಬಂದ್ರೆ ಎಲ್ಲೋಗ್ಬೇಕು? ಶೀಟು ಆರೋಗ್ಬೇಕು ಅಥವಾ ಹಂಗೆ ಇರ್ಬೇಕು? ಶೀಟ್ಗೆ ಏನನ್ನ ಬಂದೋಬಸ್ತ್ ಐತ್ರೋ? ಎಸ್ಟಿಮೇಟ್ ಯಾವ ಥರ ಇದೆ ಆ ಥರ ಮಾಡ್ತಾ ಇಲ್ವ ಸರ್? ಹೌದಾ? ಅವ್ರಮ್ಮ ಎಸ್ಟಿಮೇಟ್ ಐತೆ ಅಂತ ಗೊತ್ತು, ಬಟ್ ಪರ್ಮನೆಂಟ್ ಆಗ್ಬೇಕು ತಾನೆ ಏನಾದರೂ ಕೆಲಸ ಆದ್ರೂ. ತಮ್ಮ ಹೆಸರು? ಹಲೋ. ಹೇಳಿ ಸರ್, ಕೇಳಿಸ್. ತಮ್ಮ ಹೆಸರೇನ್ರಮ್ಮ ಅಂತೆ? ಹಲೋ, ನಿಮ್ಮ ಹೆಸರೇನ್ರಮ್ಮ ಅಂತೆ? ನಮ್ಮ ಹೆಸರು ಕವಿತಾ ಅಂತ ಸರ್. ಕವಿತಾ. ಈ ಮುದ್ಗೆರೆ ಇದಕ್ಕೆ SDMC ಅಧ್ಯಕ್ಷರು. ಅಧ್ಯಕ್ಷರು. ಮೊನ್ನೆ ಒಂದು ತಿಂಗಳಾಯ್ತು ಸರ್ ಆಗಿ. ಹೆಸರು ಹೇಳಲಿಚ್ಛಿಸದ ಗ್ರಾಮಸ್ಥರು ಪ್ರಜಾಶಕ್ತಿ ಟಿವಿಯೊಂದಿಗೆ ಪ್ರತಿಕ್ರಿಯಿಸಿ, ವರ್ಷಕ್ಕೊಮ್ಮೆ ನಡೆಯುವ ಶಾಲಾ ಪ್ರಾರಂಭೋತ್ಸವ ಸಂದರ್ಭದಲ್ಲಿ ಕಟ್ಟಡದಲ್ಲಿರುವ ಧೂಳು, ಹಕ್ಕಿಗಳ ಗೂಡುಗಳು, ಜೇಡರ ಬಲೆಗಳನ್ನ ಸ್ವಚ್ಛ ಮಾಡಿ ಶಾಲೆಯನ್ನ ಶುಚಿಗೊಳಿಸಿ ತಳಿರು ತೋರಣ ಕಟ್ಟಿ ಸಂಭ್ರಮಿಸಲಾಗುತ್ತೆ. ಶಿಕ್ಷಕರಿಗೆ ಶಿಥಿಲವಾದ ಗೋಡೆಗಳು ಯಾವಾಗ ಕಳಚಿ ಬೀಳ್ತವೋ ಎಂಬ ಭಯ ಕಾಡ್ತಾ ಇದ್ದು, ಶಾಲೆಯ 1960ರಲ್ಲಿ ನಿರ್ಮಾಣವಾಗಿದೆ. 65 ವರ್ಷಕ್ಕೂ ಹೆಚ್ಚು ಕಾಲ ಕಳೆದಿದೆ. ಆದರೆ ಇಂದಿಗೂ ಅದರ ಪರಿಸ್ಥಿತಿ ಸಂಪೂರ್ಣವಾಗಿ ಬದಲಾಗಿಲ್ಲ ಎಂತಾರೆ. ಈಗಾಗಲೇ ಮಕ್ಕಳಿಲ್ಲವೆಂದು ಸರ್ಕಾರಿ ಶಾಲೆಯನ್ನ ಮುಚ್ಚಲಾಗ್ತಾ ಇದೆ. ಈ ರೀತಿಯ ಶಾಲಾ ಕಟ್ಟಡಗಳಿದ್ರೆ ಯಾವ ಪೋಷಕರು ತಮ್ಮ ಮಕ್ಕಳನ್ನ ಇಂತಹ ಶಾಲೆಗೆ ಕಳುಹಿಸಲು ಮುಂದಾಗ್ತಾರೆ? ಶಿಕ್ಷಕರಾದ್ರೂ ಹೇಗೆ ಇಂತಹ ದುಸ್ಥಿತಿಯ ನಡುವೆ ಪಾಠ ಮಾಡ್ತಾರೆ? ಅನಾವಶ್ಯಕ ಯೋಜನೆಗಳಿಗೆ ಹಣ ವ್ಯಯಿಸುವ ಸರ್ಕಾರ ನಾಗರಿಕ ಹಕ್ಕಾದ ಶಿಕ್ಷಣಕ್ಕೆ ಹೆಚ್ಚಿನ ಆದ್ಯತೆಯನ್ನ ನೀಡಬೇಕಾಗಿದೆ. ಶ್ರೀಮಂತ ಪ್ರಜಾಶಕ್ತಿ ಟಿವಿ, ಶಿರಾ.